ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಟ ದರ್ಶನ್ ಅವರ ಬಂಧನ ಆಯಿತು ಆಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗೋಯ್ತು. ಕಾರಣ ನಿರ್ದೇಶಕ ಭರತ್ ಅವರು ಕೂಡ ಬಂದ್ರು, ನನಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಸ್ ಕರೆದ್ರೆ ನಾನು ಸಂಧಾನಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಭರತ್. ನನ್ನ ಮತ್ತು ದರ್ಶನ್ ನಡುವೆ ಜಗಳ ತಂದಿಕ್ಕಿದ್ದಾರೆ ಯಾರೋ. ನಾನು ದರ್ಶನ್ ಮೇಲೆ ಪಿಸಿಆರ್ ಮಾಡಿಸಿದ್ರೆ ಬೇಲ್ ಸಿಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ನಿರ್ಮಾಪಕ ಭರತ್ ಮಾತನಾಡಿದ್ದಾರೆ. ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿದೆ. ಅವರು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರು ಕೂಡ ಆಗಿದ್ರು. ಪ್ರೊಡ್ಯೂಸರ್ ಭರತ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅವರ ಮೇಲೆ. ಆ ಕೇಸ್ ನಡೀತಾ ಇದೆ, ಏನಾಯ್ತು, ಎಲ್ಲಿಗೆ ಬಂತು, ಅವರ ರಿಯಾಕ್ಷನ್ ಏನು, ಈ ಒಂದು ವಿಚಾರದ ಬಗ್ಗೆ ಎಲ್ಲವನ್ನೂ ಮಾತನಾಡಿಸ್ತಾ ಹೋಗ್ತೀರಿ. ಭರತ್ ಅವರೇ, ನೀವು ದರ್ಶನ್ ಅವ್ರ ಮೇಲೆ ಆರೋಪವನ್ನ ಮಾಡಿದ್ರಿ, ಸಾಕಷ್ಟು ಚರ್ಚೆಗಳಾಯ್ತು ಅದ್ರ ಬಗ್ಗೆ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಇನ್ವೆಸ್ಟಿಗೇಷನ್ ಅಂದ್ರೆ ಕೋರ್ಟ್ ಅಲ್ಲಿ ನನ್ನ ಪರ ಇರುವಂತ ಲಾಯರ್ ಮಾತಾಡ್ತಾ ಇದ್ದಾರೆ. ಅದರದ್ದು ಇನ್ನೇನು ನೆಕ್ಸ್ಟ್ ವೀಕ್, ಈ ಕಮಿಂಗ್ ವೀಕ್ ಅಲ್ಲಿ ಅದರದ್ದು ರಿಸಲ್ಟ್ ಸಿಗುತ್ತೆ. ನಮ್ಗೆ ಏನಾಗುತ್ತೆ ನೋಡ್ಬೇಕು, ನ್ಯಾಯಕ್ಕೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನೀವು ದರ್ಶನ್ ಅವ್ರಿಗೆ ಒಂದ್ ಕಾಲದಲ್ಲಿ ತುಂಬಾ ಆಪ್ತರು ಕೂಡ ಆಗಿದ್ರಿ. ಸೊ ಇವಾಗ ಅವರು ಆಚೆ ಬಂದಿದ್ದಾರೆ, ನಿಮಗ್ ಮಾತನಾಡ್ಲಿಕ್ಕೂ ಕೂಡ ಸಿಗಬಹುದೇನೋ. ಸೊ ಮಾತನಾಡಿಸುವಂತಹ ಪ್ರಯತ್ನ ಏನಾದ್ರು ಮಾಡ್ತೀರಾ? ಅಂದ್ರೆ ಆಗಿರುವಂತಹ ಒಂದು ಮನಸ್ತಾಪಗಳಿಗೆ ತೆರೆ ಹಿಡಿಯುವಂತಹ ಕೆಲಸವನ್ನ ನೀವೇನಾದ್ರೂ ಹೋಗಿ ಮಾತನಾಡೋದು, ಆ ರೀತಿ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇವಾಗ ತೊಂದರೆಲಿದ್ದವ್ರು ಮತ್ತೆ ತೊಂದರೆ ಕೊಡಕ್ ನನಗೂ ಇಷ್ಟ ಇಲ್ಲ. ನೋಡೋಣ, ಟ್ರೈ ಮಾಡೋದನ್ನ ಮಾಡ್ತೀನಿ. ಅವರ ಸುತ್ತಮುತ್ತ ಇರೋರು ನನಗೊಂದಷ್ಟು ಜನ ಗೊತ್ತಿದ್ದಾರೆ, ಕೇಳ್ತೀನಿ ಅಣ್ಣ ಮಾತಾಡಿ ಮುಗಿಸ್ಕೋಣ ಅಂತ. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಇರೋನು ಯಾರಿದಾನೋ, ಅವನು ಸ್ಟೇ ಆರ್ಡರ್ ತರ್ತಾ ಇದ್ದಾನೆ ನನ್ನ ಮೇಲೆ, ಏನೇನೋ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನೇನ್ ಮಾಡ್ಬೇಕು ಅನ್ಸ್ತಿದ್ಯೋ ಅವ್ನ ಅದ್ ಮಾಡ್ತಿದ್ದಾನೆ, ಮಾಡ್ಲಿ. ಈಗ ಅವ್ನ್ ಕಲ್ಪ್ರೇಟ್ ಅಲ್ಲ ಅಂತ ಅಂದ್ಮೇಲೆ ಅವ್ನ ಅದನ್ನ ಬಂದು ಮಾತಾಡೋದು ಅಥವಾ ಫೇಸ್ ಆರೋ ಮಾಡ್ಬೇಕು. ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನ್ ಅಲ್ಲಿ ಬಂದು ಅದನ್ನ ಮಾತಾಡಿ ಮುಗಿಸ್ಕೋಬೇಕು, ಅಥವಾ ಅವ್ನ್ ಸ್ಟೇಟ್ಮೆಂಟ್ ಆರೋ ಕೊಡ್ಬೇಕು. ಯಾವ್ದು ಏನೂ ಮಾಡ್ತಾ ಇಲ್ಲ. ನನ್ಗೆ ಅದಾಗಿದೆ, ನನ್ಗೆ ಇದಾಗಿದೆ, ನನ್ಗೆ ತೊಂದರೆ ಆಗಿದೆ, ನಾನು ಎದ್ದು ಬರಕ್ಕಾಗಲ್ಲ. ಅವ್ರು ಇರೋದು ಮೈಸೂರಲ್ಲಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಿರುತ್ತೆ. ಮೀಡಿಯಾ ನಾನು ಮಾತಾಡದೇ ಇರಂಗೆಲ್ಲ ಸ್ಟೇ ತರೋದು, ಆ ತರ ಎಲ್ಲ ಮಾಡ್ತಿದ್ದಾರೆ. ಮಾಡ್ಲಿ, ಒಳ್ಳೇದು. ಇದ್ರಲ್ಲೇ ದರ್ಶನ್ ಸರ್ ಫ್ಯಾನ್ಸ್ ನನಗ್ ಬೈತಾರಲ್ಲ, ಅವ್ರ ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಯಾರಿಲ್ಲಿ ಕಲ್ಪ್ರೇಟ್ ಅಂತ ಹೇಳಿ. ನನಗೇನ್ ದರ್ಶನ್ ಸರ್ ಮೇಲೆ ನಾನೇನೋ ಹೋಗಿ ಜಿದ್ ಸಾಧಿಸ್ಬೇಕು ಅದೆಲ್ಲ ಏನಿಲ್ಲ. ನನ್ಗೆ ಅವ್ರ ಮೇಲೆ ಯಾವ ಜಿದ್ದು ಇಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಅದಕ್ಕೆ ಏನ್ ಮಾಡ್ಕೊಡ್ಬೇಕೋ ಅದನ್ನ ಮಾಡ್ಕೊಡಿ ಬಾಸ್ ಅಂತ ನಾನು ಅವತ್ತು ಕೇಳಿದ್ದು. ಈಗ ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಪ್ರಯತ್ನ ಏನ್ ಪಡ್ಬೇಕೋ ಅದನ್ನ ನಾನು ಪಡ್ತೀನಿ. ಅವ್ರು ಎಸ್ ಆಯ್ತು ಮಾತಾಡೋಣ ಬಾಚಿನ ಅಂತ ಮುಂಚಿನ ತರ ಕರ್ದಿ ಮಾತಲ್ಲೇ ಮುಗಿಸ್ಕೋಣ. ನನಗೆ ಅವತ್ತು ಹೇಳಿದೀನಿ, ಅವ್ರು ಮಾತಾಡ್ಸ್ಬಿಟ್ರೆ ಸಾಕು, ಮುಗ್ದೋಗುತ್ತಿದ ಅಲ್ಲಿಗೇನೆ. ಅವ್ನ್ ಬಂದು ಒಪ್ಕೊಂಡ್ಬಿಡ್ಲಿ, ಹೌದು ನಾನು ಹಲ್ಕ ಕೆಲಸ ಮಾಡಿದೀನಿ, ಭರತ್ ಅವ್ರಿಗೆ ತೊಂದರೆ ಕೊಟ್ಟಿದ್ ನಾನೇ ದರ್ಶನ್ ಸರ್ ಹತ್ರ ಫೋನ್ ಮಾಡಿಸಿದ್ದು ಅಂತ ಒಪ್ಕೊಳ್ಳಿ. ಈ ಕೇಸ್ ಇಲ್ಲಿಂದಿಲ್ಲೇ ವಾಪಸ್ ತಗೋತೀನಿ, ಅದೇನಿದೆ ಕ್ಲೋಸ್ ಮಾಡಾಕ್ತೀನಿ. ಇದು ಅನ್ಯಾಯ ಆಗಿದ್ರು ಕೂಡ ಭರತ್ ಅವರು ಈ ರೀತಿ ಮಾತನಾಡ್ತಾ ಇರೋದು ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ. ಸೊ ದರ್ಶನ್ ಅವರು ಈ ಒಂದು ಮೆಸೇಜ್ ನಿಮಗೆ ರೀಚ್ ಆದ್ರೆ ದಯವಿಟ್ಟು ಭರತ್ ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಅವ್ರು ಮತ್ತೆ ನೀವು ಬೇಕು, ನಮ್ ಬಾಸ್ ಬೇಕು ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಬಂದು ಮಾತನಾಡಿ ಅದೇನು ಪರಿಹಾರ ಅಂತ ಇದೆ ಅದನ್ನ ತೆಗೆದುಕೊಂಡ್ರೆ ಅವ್ರಿಗೂ ಒಳ್ಳೇದು. ಮತ್ತೆ ಆಗುವಂತಹ ಮುಂದೆ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಟ ದರ್ಶನ್ ಅವರ ಬಂಧನ ಆಯಿತು ಆಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗೋಯ್ತು. ಕಾರಣ ನಿರ್ದೇಶಕ ಭರತ್ ಅವರು ಕೂಡ ಬಂದ್ರು, ನನಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಸ್ ಕರೆದ್ರೆ ನಾನು ಸಂಧಾನಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಭರತ್. ನನ್ನ ಮತ್ತು ದರ್ಶನ್ ನಡುವೆ ಜಗಳ ತಂದಿಕ್ಕಿದ್ದಾರೆ ಯಾರೋ. ನಾನು ದರ್ಶನ್ ಮೇಲೆ ಪಿಸಿಆರ್ ಮಾಡಿಸಿದ್ರೆ ಬೇಲ್ ಸಿಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ನಿರ್ಮಾಪಕ ಭರತ್ ಮಾತನಾಡಿದ್ದಾರೆ. ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿದೆ. ಅವರು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರು ಕೂಡ ಆಗಿದ್ರು. ಪ್ರೊಡ್ಯೂಸರ್ ಭರತ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅವರ ಮೇಲೆ. ಆ ಕೇಸ್ ನಡೀತಾ ಇದೆ, ಏನಾಯ್ತು, ಎಲ್ಲಿಗೆ ಬಂತು, ಅವರ ರಿಯಾಕ್ಷನ್ ಏನು, ಈ ಒಂದು ವಿಚಾರದ ಬಗ್ಗೆ ಎಲ್ಲವನ್ನೂ ಮಾತನಾಡಿಸ್ತಾ ಹೋಗ್ತೀರಿ. ಭರತ್ ಅವರೇ, ನೀವು ದರ್ಶನ್ ಅವ್ರ ಮೇಲೆ ಆರೋಪವನ್ನ ಮಾಡಿದ್ರಿ, ಸಾಕಷ್ಟು ಚರ್ಚೆಗಳಾಯ್ತು ಅದ್ರ ಬಗ್ಗೆ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಕೇಸ್ ಎಲ್ಲಿಗೆ ಬಂದು ನಿಂತಿದೆ?
ಇನ್ವೆಸ್ಟಿಗೇಷನ್ ಅಂದ್ರೆ ಕೋರ್ಟ್ ಅಲ್ಲಿ ನನ್ನ ಪರ ಇರುವಂತ ಲಾಯರ್ ಮಾತಾಡ್ತಾ ಇದ್ದಾರೆ. ಅದರದ್ದು ಇನ್ನೇನು ನೆಕ್ಸ್ಟ್ ವೀಕ್, ಈ ಕಮಿಂಗ್ ವೀಕ್ ಅಲ್ಲಿ ಅದರದ್ದು ರಿಸಲ್ಟ್ ಸಿಗುತ್ತೆ. ನಮ್ಗೆ ಏನಾಗುತ್ತೆ ನೋಡ್ಬೇಕು, ನ್ಯಾಯಕ್ಕೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನೀವು ದರ್ಶನ್ ಅವ್ರಿಗೆ ಒಂದ್ ಕಾಲದಲ್ಲಿ ತುಂಬಾ ಆಪ್ತರು ಕೂಡ ಆಗಿದ್ರಿ. ಸೊ ಇವಾಗ ಅವರು ಆಚೆ ಬಂದಿದ್ದಾರೆ, ನಿಮಗ್ ಮಾತನಾಡ್ಲಿಕ್ಕೂ ಕೂಡ ಸಿಗಬಹುದೇನೋ. ಸೊ ಮಾತನಾಡಿಸುವಂತಹ ಪ್ರಯತ್ನ ಏನಾದ್ರೂ ಮಾಡ್ತೀರಾ? ಅಂದ್ರೆ ಆಗಿರುವಂತಹ ಒಂದು ಮನಸ್ತಾಪಗಳಿಗೆ ತೆರೆ ಹಿಡಿಯುವಂತಹ ಕೆಲಸವನ್ನ ನೀವೇನಾದ್ರೂ ಹೋಗಿ ಮಾತನಾಡೋದು, ಆ ರೀತಿ ಏನಾದ್ರೂ ಪ್ಲಾನಿಂಗ್ಸ್ ಇದೆಯಾ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇವಾಗ ತೊಂದರೆಲಿದ್ದವ್ರು ಮತ್ತೆ ತೊಂದರೆ ಕೊಡಕ್ ನನಗೂ ಇಷ್ಟ ಇಲ್ಲ. ನೋಡೋಣ, ಟ್ರೈ ಮಾಡೋದನ್ನ ಮಾಡ್ತೀನಿ. ಅವರ ಸುತ್ತಮುತ್ತ ಇರೋರು ನನಗೊಂದಷ್ಟು ಜನ ಗೊತ್ತಿದ್ದಾರೆ, ಕೇಳ್ತೀನಿ ಅಣ್ಣ ಮಾತಾಡಿ ಮುಗಿಸ್ಕೋಣ ಅಂತ. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಇರೋನು ಯಾರಿದಾನೋ, ಅವನು ಸ್ಟೇ ಆರ್ಡರ್ ತರ್ತಾ ಇದ್ದಾನೆ ನನ್ನ ಮೇಲೆ, ಏನೇನೋ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನೇನ್ ಮಾಡ್ಬೇಕು ಅನ್ಸ್ತಿದ್ಯೋ ಅವ್ನದ್ ಮಾಡ್ತಿದ್ದಾನೆ, ಮಾಡ್ಲಿ. ಈಗ ಅವ್ನ್ ಕಲ್ಪ್ರೇಟ್ ಅಲ್ಲ ಅಂತ ಅಂದ್ಮೇಲೆ ಅವ್ನ್ ಅದನ್ನ ಬಂದು ಮಾತಾಡೋದು ಅಥವಾ ಫೇಸ್ ಆರೋ ಮಾಡ್ಬೇಕು. ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನ್ ಅಲ್ಲಿ ಬಂದು ಅದನ್ನ ಮಾತಾಡಿ ಮುಗಿಸ್ಕೋಬೇಕು, ಅಥವಾ ಅವ್ನ್ ಸ್ಟೇಟ್ಮೆಂಟ್ ಆರೋ ಕೊಡ್ಬೇಕು. ಯಾವ್ದು ಏನು ಮಾಡ್ತಾ ಇಲ್ಲ. ನನ್ಗೆ ಅದಾಗಿದೆ, ನನಗೆ ಇದಾಗಿದೆ, ನನ್ಗೆ ತೊಂದರೆ ಆಗಿದೆ, ನಾನು ಎದ್ದು ಬರಕ್ಕಾಗಲ್ಲ. ಅವ್ರು ಇರೋದು ಮೈಸೂರಲ್ಲಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಿರುತ್ತೆ. ಮೀಡಿಯಾ ನಾನು ಮಾತಾಡದೆ ಇರಂಗೆಲ್ಲ ಸ್ಟೇ ತರೋದು, ಆ ತರ ಎಲ್ಲ ಮಾಡ್ತಿದ್ದಾರೆ. ಮಾಡ್ಲಿ, ಒಳ್ಳೇದು. ಇದ್ರಲ್ಲೇ ದರ್ಶನ್ ಸರ್ ಫ್ಯಾನ್ಸ್ ನನಗ್ ಬೈತಾರಲ್ಲ, ಅವ್ರ ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಯಾರಿಲ್ಲಿ ಕಲ್ಪ್ರೇಟ್ ಅಂತ ಹೇಳಿ. ನನಗೇನ್ ದರ್ಶನ್ ಸರ್ ಮೇಲೆ ನಾನೇನೋ ಹೋಗಿ ಜಿದ್ ಸಾಧಿಸ್ಬೇಕು ಅದೆಲ್ಲ ಏನಿಲ್ಲ. ನನ್ಗೆ ಅವ್ರ ಮೇಲೆ ಯಾವ ಜಿದ್ದು ಇಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಅದಕ್ಕೆ ಏನ್ ಮಾಡ್ಕೊಡ್ಬೇಕೋ ಅದನ್ನ ಮಾಡ್ಕೊಡಿ ಬಾಸ್ ಅಂತ ನಾನು ಅವತ್ತು ಕೇಳಿದ್ದು. ಈಗ ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಪ್ರಯತ್ನ ಏನ್ ಪಡ್ಬೇಕೋ ಅದನ್ನ ನಾನು ಪಡ್ತೀನಿ. ಅವ್ರು ಎಸ್ ಆಯ್ತು ಮಾತಾಡೋಣ ಬಾಚಿನ ಅಂತ ಮುಂಚಿನ ತರ ಕರ್ದಿ ಮಾತಲ್ಲೇ ಮುಗಿಸ್ಕೋಣ. ನನಗೆ ಅವತ್ತು ಹೇಳಿದೀನಿ, ಅವ್ರು ಮಾತಾಡ್ಸ್ಬಿಟ್ರೆ ಸಾಕು, ಮುಗ್ದೋಗುತ್ತಿದ ಅಲ್ಲಿಗೇನೆ. ಅವ್ನ್ ಬಂದು ಒಪ್ಕೊಂಡ್ಬಿಡ್ಲಿ, ಹೌದು ನಾನು ಹಲ್ಕ ಕೆಲಸ ಮಾಡಿದೀನಿ, ಭರತ್ ಅವ್ರಿಗೆ ತೊಂದರೆ ಕೊಟ್ಟಿದ್ ನಾನೇ ದರ್ಶನ್ ಸರ್ ಹತ್ರ ಫೋನ್ ಮಾಡಿಸಿದ್ದು ಅಂತ ಒಪ್ಕೊಳ್ಳಿ. ಈ ಕೇಸ್ ಇಲ್ಲಿಂದಿಲ್ಲೇ ವಾಪಸ್ ತಗೋತೀನಿ, ಅದೇನಿದೆ ಕ್ಲೋಸ್ ಮಾಡಾಕ್ತೀನಿ. ಇದು ಅನ್ಯಾಯ ಆಗಿದ್ರು ಕೂಡ ಭರತ್ ಅವ್ರು ಈ ರೀತಿ ಮಾತನಾಡ್ತಾ ಇರೋದು ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ. ಸೊ ದರ್ಶನ್ ಅವರು ಈ ಒಂದು ಮೆಸೇಜ್ ನಿಮಗೆ ರೀಚ್ ಆದ್ರೆ ದಯವಿಟ್ಟು ಭರತ್ ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಅವ್ರು ಮತ್ತೆ ನೀವು ಬೇಕು, ನಮ್ ಬಾಸ್ ಬೇಕು ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಬಂದು ಮಾತನಾಡಿ ಅದೇನು ಪರಿಹಾರ ಅಂತ ಇದೆ ಅದನ್ನ ತೆಗೆದುಕೊಂಡ್ರೆ ಅವ್ರಿಗೂ ಒಳ್ಳೇದು. ಮತ್ತೆ ಆಗುವಂತಹ ಮುಂದೆ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 17 ಜನರ ಬಂಧನ ಆಗಿತ್ತಾ? ಅದರಲ್ಲಿ 14 ಜನರಿಗೆ ಜಾಮೀನು ಮಂಜೂರಾಗಿದೆ. ಇನ್ನುಳಿದಂತೆ 3 ಜನ ಜೈಲಲ್ಲೇ ಇದ್ದಾರೆ. ಅದರಲ್ಲಿ ನಂದೀಶ್ ಕೂಡ ಒಬ್ರು. ಆರೋಪಿ ನಂದೀಶ್ ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಅವ್ರನ್ನೇ ನಂಬ್ಕೊಂಡಿರುವಂತಹ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ತಾಯಿ ಮಗನನ್ನ ನೆನೆದು ಗಳಗಳನ್ನೇ ಹತ್ತುಬಿಟ್ರು ಅವ್ರು. ಹೇಗಂದ್ರೆ ದರ್ಶನ್ ನಂಬ್ಕೊಂಡು ಹೋಗಿದ್ದಾರೆ, ಅವ್ರು ಆಚೆ ಬಂದಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇದೆ, ಅವರೇ ಕರ್ಕೊಂಡ್ ಬರ್ಲಿ. ಯಾಕಂದ್ರೆ ವಕೀಲರನ್ನ ನೇಮಕ ಮಾಡಿ ವಾದ ಮಾಡಿಸಿ ಕೋಟು ಗೀಟು ಅಲ್ದಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಒಪ್ಪತ್ತಿನ ಊಟ ಆಗಬೇಕು ಅಂದ್ರೆ ದುಡಿದು ತಿನ್ಬೇಕು. ದುಡಿಯೋ ಮಗ ಜೈಲಲ್ಲಿದ್ದಾನೆ, ಅವನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ಕೂಡ ದರ್ಶನ್ರದ್ದೇ ಅಂತ ಅವರ ತಾಯಿ ಕಣ್ಣೀರ್ ಹಾಕಿದ್ದಾರೆ. ಸರ್, ಈಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಇನ್ನೇನು ನಾವ್ ಹೇಳಕ್ಕಾಗುದಿಲ್ಲ, ನಮಗ್ ಗೊತ್ತಿಲ್ಲ. ಅವ್ರು ಬಂದವ್ರೆ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ತಗೋದು, ಅವರೇ ತಗೊಳ್ಳಿ ಅಷ್ಟೇ, ಏನು ಇಲ್ಲ. ಅಷ್ಟೇ ಕಣಪ್ಪ. ನಾವೇನು ಮಾಡಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಇವಾಗ ಅವ್ರು ಬಂದವ್ರೆ ಅವ್ರ ಮೇಲೆ ಡಿಪೆಂಡ್, ನಮ್ಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಲ್ಲ ಕಣಪ್ಪ. ಒಂದು ನಂಬಿಕೆ ಇಟ್ಕೊಂಡಿದ್ವಿ, ನಂಬಿಕೆ ಇಟ್ಕೊಂಡಿದೀವಿ. ಅವ್ರಿಗೆ ಬಂದವ್ರಲ್ವಾ, ಅವ್ರ ಮೇಲೆ ಡಿಪೆಂಡ್. ಅಷ್ಟು ಬಿಟ್ರೆ ನಾವ್ ಇನ್ನೇನು ಹೇಳಲ್ಲ. ಯಾರು ಇಲ್ಲ ನಮ್ಗೆ, ಯಾರು ಮಾಡಿಲ್ಲ, ನಾವ್ ಯಾರು ಹೋಗಿಲ್ಲ. ನಮಗ್ ಗೊತ್ತೂ ಇಲ್ಲ ನಮ್ಗೆ. ಅವ್ರೇನ್ ನಮ್ಗೇನು ಯಾವ ಇದನ್ನು ಮಾಡಿಲ್ಲ. ಒಟ್ಟಿನಲ್ಲಿ ಅವ್ರ ಮೇಲೆ ನಾವ್ ನಂಬಿಕೆ ಇಟ್ಕೊಂಡು ಈಗ ಬಂದವ್ರಲ್ವಾ, ಅವ್ರ ಮೇಲೆ ನಂಬಿಕೆ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಲ್ಲ. ಅವ್ರ ಮೇಲೆ ವಿಶ್ವಾಸ ಇದೆ, ಕರ್ಕ ಬರ್ತಾರೆ ಅಂತ ವಿಶ್ವಾಸ ಇದೆ. ನಾವು ನೆಮ್ಕೊಂಡಿದೀವಿ ಅವ್ರ ಮ್ಯಾಲ್ಗೆ ಕರ್ಕ ಬರ್ತಾರೆ, ಅವರೇ ನಮ್ ಮಕ್ಳು ಕರ್ಕ ಬರ್ತಾರೆ ಅಂತ ನಾವು ನೆಮ್ಕೊಂಡು ಇಟ್ಕೊಂಡಿದೀವಿ. ಅಷ್ಟು ಬಿಟ್ರೆ ಇನ್ನೇನು ನಾವ್ ಹೇಳಕ್ಕಾಗುದಿಲ್ಲ. ನನ್ನ ಅಳಿಯನೇ ನನ್ನ ಮಗಳೇ ಮಾತಾಡ್ತಾ ಇರೋರು. ಯಾರ ಜೊತೆಲಿ ನಿಮ್ ಜೊತೆಲಿ ಅವ್ರ ಎಲ್ವೇ ಮಾತಾಡಿದ್ರು. ಅಷ್ಟು ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ.